ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ವಿಚಾರವಾಗಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ. ಮೂಡ ವಿಚಾರದಲ್ಲಿ ಸಿಎಂಗೆ ಯಾವುದೇ ಆತಂಕ ಇಲ್ಲ. ಸಿಎಂ ಅಧಿಕಾರವನ್ನ ದುರುಪಯೋಗವೂ ಮಾಡಿಕೊಂಡಿಲ್ಲ. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿದ್ದಾರೆ, ಬಹಳ ಸ್ಪಷ್ಟವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. ಏನಕ್ಕೆ ಆತಂಕ? ತನಿಖಾಧಿಕಾರಿಗಳು ಹೇಳಿದ್ರು ಕೆಲ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಅನ್ನೋದು ಸರ್ಕಾರದ ಗಂಭೀರ ಆರೋಪ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಮೂಡ ಪ್ರಕರಣವನ್ನು ಮಾತ್ರ ಇವರು ನೇರವಾಗಿ ಪ್ರಾಸಿಕ್ಯೂಷನ್ ತನಿಖೆಗೆ ಕೊಟ್ಬಿಟ್ರು ಅನ್ನೋದು ನೇರವಾದ ಆರೋಪ ಆಗಿತ್ತು ರಾಜ್ಯಪಾಲರ ಮೇಲೆ. ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಇದರ ನಡುವೆ ರಾಜ್ಯಪಾಲರು ನಿನ್ನೆ ಕೊಟ್ಟಂತ ಸ್ಪಷ್ಟನೆಗೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೃಷ್ಟಿಕೋನವೇ ಬೇರೆ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಡುವಂತ ಯಾವುದೇ ಪ್ರಕರಣಗಳು ಉಳಿದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ದೃಷ್ಟಿಕೋನವೇ ಬೇರೆ, ಅವರ ದೃಷ್ಟಿಕೋನವೇ ಬೇರೆ. ಫೈಲ್ ಹೋದ ಮೇಲೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳಿಸಿದ್ದಾರೆ. ಫೈಲ್ ವಾಪಸ್ ಕಳಿಸೋವರೆಗೂ ಕೂಡ ರಾಜ್ಯಪಾಲರ ಬಳಿ ಇತ್ತು. ಆಗ ಆ ಅರ್ಜಿ ಅವರ ಮುಂದೆ ಇದ್ದ ಹಾಗೆಯೇ ಅಲ್ವಾ? ರಾಜ್ಯಪಾಲರ ನಡೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ಹೋಮ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಿ ಆಗಿದೆ. ರಾಜ್ಯಪಾಲರ ಕ್ಲಾರಿಟಿಯ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನೋಡೋಣ ಬನ್ನಿ. ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ. ನೆನ್ನೆ ಅದೇ ಹೇಳಿದರು, ನಾವು ಹೋದಾಗ ಅದನ್ನೇ ಹೇಳಿದರು. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು. ಅದು ಯಾರ ಫೈಲು? ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು. ಆನಂತರ ಅವರು ನಮಗೆಲ್ಲ ಗೊತ್ತಾಯಿತು. ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ. ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ, ಕಾನೂನು ಬಾಹಿರವಾಗಿದೆಯಾ, ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ. ಆಮೆಗತಿಯಲ್ಲಿ ಸಾಗುತ್ತಿದೆ ಸೇತುವೆ ನಿರ್ಮಾಣದ ಕಾರ್ಯ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಮನಗರದ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮ್ಗೆ ಓಡಾಡೋದಕ್ಕೆ ಒಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಾಳಾಗಿದೆ, ಸಂಪೂರ್ಣ ಶಿಥಿಲಗೊಂಡ ಚೌಕಳ್ಳಿ ಬೋಪಳ್ಳಿಯ ಸೇತುವೆ. ಸೂಕ್ತ ಸೇತುವೆ ಇಲ್ಲದೆ ಪ್ರತಿದಿನವೂ ಕೂಡ ಹಳ್ಳಿ ಜನ ಪರದಾಟ ಪಡ್ತಾ ಇದ್ದಾರೆ. ತೆಂಗಿನ ಮರ ಹಾಕಿ ನದಿ ದಾಟಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 6 ತಿಂಗಳಿನಿಂದ ನಡೀತಾ ಇದೆ ಸೇತುವೆ ನಿರ್ಮಾಣ ಕಾರ್ಯ. ನೋಡಿ ಹೆಂಗಿದೆ ಅಂತೇಳಿ ಹೇಳಿದರೆ, ಎಂಥ ಪರಿಸ್ಥಿತಿಗೆ ಆ ಸೇತುವೆ ತಲುಪಿದೆ ಅಂತ ಹೇಳಿದರೆ, ತೆಂಗಿನ ಮರದ ದಿಬ್ಬಗಳಿದಾವಲ್ಲ, ಆ ದಿಬ್ಬಗಳನ್ನು ಆ ನದಿಗೆ ಹಾಕಿ ಅಥವಾ ಆ ಹಳ್ಳಕ್ಕೆ ಹಾಕಿ ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ. 6 ತಿಂಗಳಿಂದಲೂ ಕೂಡ ಆ ಸೇತುವೆ ನಿರ್ಮಾಣದ ಕಾರ್ಯ ನಡೀತಾ ಇದೆ. ಆದರೆ ಪ್ರೋಗ್ರೆಸ್ಸೇ ಇಲ್ಲ, ಕಾಮಗಾರಿಯಲ್ಲಿ ಪ್ರೋಗ್ರೆಸ್ಸೇ ಇಲ್ಲ. ಹೀಗಾಗಿ ಜನ ಅಂತೂ ರೋಸ್ಗೋಗಿದ್ದಾರೆ. ಹಳ್ಳಿ ಜನ ಓಡಾಡೋರೆಲ್ಲ ಪ್ರತಿದಿನವೂ ಕೂಡ ಆ ಸೇತುವೆ ಮೇಲೆ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ, ಎತ್ತಿನ ಗಾಡಿ ಎಲ್ಲ ಬರಬೇಕು, ಆ ಸೇತುವೆಯಲ್ಲಿ ಓಡಾಡೋದು ಬಹಳ ದುಸ್ತರವಾಗಿದೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನು ಮಾಡಿಕೊಡಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಎಷ್ಟು ದಿನ ನಾವು ಇದರಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು? ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕುಟುಂಬದವರಿಗೆ ಇವರು ಆಧಾರವಾಗಿರ್ತಾರಾ?
ಏನಾದರೂ ಕೊಚ್ಕೊಂಡು ಹೋದದ್ದಿದ್ರೆ ಮಕ್ಕಳೆಲ್ಲ ಓಡಾಡ್ತಾರೆ, ಏನಾದರೂ ದುರಂತ ಆದರೆ ಯಾರು ನಮಗೆ ಹೊಣೆ ಹೊರ್ತಾರೆ? ಇದೆಲ್ಲದರ ಕುರಿತಾಗಿಯೂ ಕೂಡ ಜನ ರೊಚ್ಚಿಗೆದ್ದಿದ್ದಾರೆ. ನಡೀತಾ ಇದೆ. ಇರೋ ಸೇತುವೆಗೆ ಪೂಜೆ ಮಾಡ್ಬಿಟ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಇದು ತ್ವರಗತಿಯಲ್ಲಿ ನಮಗೆ ಓಡಾಡಕ್ಕೆ ದನ ಕರಿಗೆ ಉಳ್ಳೊಡೆಯಕ್ಕೆ ಯಾವುದೇ ರೀತಿಯಾದಂತಹ ಇದು ಸರ್ವಿಸ್ ರೋಡ್ ಕೊಟ್ಟಿಲ್ಲ. 2 ತೆಂಗಿನ ಮರ ಹಾಕ್ಬಿಟ್ಟು ಒಂದು ಸ್ಕೂಟರ್ ಮಾಡ್ಕೊಟ್ಟಿರೋದ್ರಿಂದ ನಮ್ಗೆ ಈಗ ಎತ್ತು ಗಾಡಿ ಮಾಡ್ಕೊಂಡು ಬಂದಾಗ ಉಳ್ಳೋಗಿರೋದಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿದೀವಿ, ಎಲ್ಲ ತೋರಿಸ್ತಾ ಇದೀವಿ. ಈಗ ಯಾರು MLAಗಳಾಗಿರ್ಬೋದು, MP ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಾಮನಗರದ ಪ್ರತಿನಿಧಿ ಮಾದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇವ್ ಸ್ವಾಮಿ, ಆ ಸೇತುವೆ ಇದೆಯಲ್ಲ, ಯಾವ ಕಡೆಗೆ ಸಂಪರ್ಕ ಮಾಡುವಂಥ ಸೇತುವೆ ಇದು, ಮತ್ತು ಯಾವ ನದಿಗೆ ಸೇತುವೆ ನಿರ್ಮಾಣ ಮಾಡ್ತಿರೋದು, ಎಷ್ಟು ಸಮಯದಿಂದ ಕಾಮಗಾರಿ ನಡೀತಾ ಇದೆ, ಜನ ಎಷ್ಟು ಪರದಾಟ ಪಡ್ತಾ ಇದ್ದಾರೆ ಮಾದೇವ್ ಸ್ವಾಮಿ? ರಂಜಿತ್, ಬೋಪಳ್ಳಿ ಮತ್ತು ಏನು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಂದಷ್ಟು ಗ್ರಾಮಗಳೇನಿದೆ ಆ ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಅದು ವೃಷಭಾವತಿ ನದಿಗೆ ಅಡ್ಡಲಾಗಿ ಕಟ್ತಾ ಇರುವಂತಹ ಸೇತುವೆ. ಆದರೆ ಕಳೆದ 2 ವರ್ಷದ ಹಿಂದೆ ಭಾರಿ ಪ್ರಮಾಣದ ಮಳೆಯಾಗಿತ್ತು ರಾಮನಗರ ಜಿಲ್ಲೆಯಾದ್ಯಂತ. ಆ ಸಂದರ್ಭದಲ್ಲಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡೋಗಿತ್ತು. ಆ ಸೇತುವೆಯನ್ನ ಡೆಮಾಲಿಷ್ ಮಾಡಿ ಮತ್ತೊಂದು ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಕಳೆದ 8 ತಿಂಗಳ ಹಿಂದೆಯೇ ಕೂಡ ಅನುದಾನ ಕೂಡ ಬಿಡುಗಡೆಯಾಗಿತ್ತು, ಕಾಮಗಾರಿ ಸಹ ಆರಂಭವಾಗಿತ್ತು. ಆದರೆ ಕಾಮಗಾರಿ ಆರಂಭಕ್ಕೂ ಮುನ್ನ ಅಲ್ಲಿನ ಸ್ಥಳೀಯರಿಗೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ಆ ಭಾಗದ 10 ಹಳ್ಳಿಗೆ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಜನರು ಮತ್ತು ಜಾನುವಾರುಗಳಿಗೆ ಮೇವನ್ನ ತರುವಂತಹ ಏಕೈಕ ಸೇತುವೆ ಅಂತಂದ್ರೆ ಅದೇ ಮಾರ್ಗವಾಗಿ ಜನರು ಬರಬೇಕು. ಇಲ್ಲ ಅಂದ್ರೆ ಸುಮಾರು 10 ರಿಂದ 12 ಕಿಲೋಮೀಟರ್ ಬಳಸ್ಕೊಂಡು ಅವರು ತಮ್ಮ ಗ್ರಾಮವನ್ನ ತಲುಪಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ಜನರೇ ಒಂದು ತಾತ್ಕಾಲಿಕವಾಗಿ ತೆಂಗಿನ ಮರದ ಎಲ್ಲ ಕೊಂಬೆಗಳನ್ನ ಹಾಕೊಂಡು ಅದರ ಮೇಲೆ ಗರಿಗಳನ್ನ ಹಾಕೊಂಡು ಒಂದಷ್ಟು ಮಣ್ಣನ್ನ ಮುಚ್ಚಿ ತಾತ್ಕಾಲಿಕವಾಗಿ ಓಡಾಡುವಂತ ವ್ಯವಸ್ಥೆಯನ್ನ ಅವರೇ ಮಾಡ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ, ನಮಗೆ ಒಂದು ತಾತ್ಕಾಲಿಕವಾಗಿ ಸೇತುವೆಯನ್ನ ಮಾಡಿಕೊಡಿ ಅಂತ. ಅಧಿಕಾರಿಗಳು ಅದಕ್ಕೆ ನಿರ್ಲಕ್ಷ್ಯನ ವಹಿಸ್ತಾ ಇರುವಂತದ್ದು. ಜನರ ಮಾತಿಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡದೆ ಇಲ್ಲ ಸಲ್ಲದ ನೆಪಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಗ್ರಾಮಸ್ಥರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ತಾತ್ಕಾಲಿಕವಾಗಿ ಸೇತುವೆಯನ್ನ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಇಡೀ ಕಾಮಗಾರಿಯನ್ನ ನಿಲ್ಲಿಸ್ತೇವೆ, ಎಲ್ಲರೂ ಕೂಡ ಪ್ರತಿಭಟನೆಗಿಳಿತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇವ್ ಸ್ವಾಮಿ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದೆ. ಸರ್ಕಾರಿ ಶಾಲೆಗಳಿಗೆ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತೇಳಿ ಹೇಳಿದಾಗ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಹೆಂಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹೇಗಿದೆ ನಮ್ಮ ಸರ್ಕಾರಿ ಶಾಲೆ ಅಂತೇಳಿ. ಮಳೆಗಾಲ ಬಂದರೆ ಸಾಕು ಸರ್ಕಾರಿ ಶಾಲೆ